ಓಂ ಶಬ್ದಾದಿಭ್ಯೋಂತಃ ಪ್ರತಿಷ್ಠಾನಾನ್ನೇತಿ ಚೇನ್ನ ತಥಾ ದೃಷ್ಟಿಪದೇಶಾದ್ ಅಸಂಭವಾತ್ ಪುರುಷವಿಧಮಪಿ ಚೈನ ಮಧೀಯತೆ. ಓಂ ಮೂರ್ಧಾನಂ ದಿವೋ ಅರತಿಂ ಪೃಥಿವ್ಯಾ ವೈಶ್ವಾನರ ಮೃತ ಆಜಾತಮಗ್ನಿಂ ಕವಿಂ ಸಮ್ರಾಜಮತಿಥಿಂ ಜನಾನಾಮಾಸನ್ನಾಪಾತ್ರಂ ಜನಯಂತ ದೇವಾಃ. 26ನೇ ಸೂತ್ರ, 1ನೇ ಅಧ್ಯಾಯದ 2ನೇ ಪಾದದ್ದು. ಅದರ ತತ್ವಪ್ರಕಾಶಿಕ ಈಗ ನೋಡ್ತಿದ್ದೇವೆ. ಅದರಲ್ಲಿ ಮೂರ್ಧಾನಂ ದಿವೋ ಅನ್ನೋ ಮಂತ್ರದ ಅರ್ಥ ನೋಡಿದ್ದೇವೆ. ಋತಾಯ ಜಾತಂ ಇತಿ ಸಮಾಖ್ಯಾನಾತ್ ಸಪ್ತಮಿ ತಾದರ್ಥ್ಯೆ. ಋತಾಯ ಜಾತಂ ಅಂತ ಅಲ್ಲಿ ಬಂದಿದೆ. ಇಲ್ಲಿ ಋತ ಆಜಾತಂ, ಈಗ ನಾವು ನೋಡ್ತಿರೋ ಮಂತ್ರದಲ್ಲಿ ಋತ ಆಜಾತಂ ಅಂತ ಇದೆ. ಕೆಲವು ಕಡೆ ಬೇರೆ ಕಡೆ ಋತಾಯ ಆಜಾತಂ ಅಂತನೂ ಶಬ್ದ ಪ್ರಯೋಗ ಇದೆ. ಹೀಗೆ ಕೇಳಿ ಬಂದಿದೆ. ಋತಾಯ ಜಾತಂ, ಅಲ್ಲಿ ಋತಾಯ ಅಂತ ಚತುರ್ಥಿ ವಿಭಕ್ತಿಯೇ ಇದೆ ಕೆಲವು ಕಡೆ, ಬೇರೆ ಕಡೆ. ಹಾಗಿರೋದನ್ನು ಗಮನಿಸಿದರೆ ಅದಕ್ಕನುಸಾರವಾಗಿ ಇಲ್ಲಿಯೂ ಅರ್ಥ ಮಾಡಿದರೆ ಇಲ್ಲಿ ಬಂದಿರೋ ಸಪ್ತಮಿಗೆ ಅದಕ್ಕಾಗಿ ಎಂಬ ಅರ್ಥ. ಹೀಗೆ ಸಪ್ತಮಿ ವಿಭಕ್ತಿಗೂ ಚತುರ್ಥಿ ವಿಭಕ್ತಿಗೂ ಅರ್ಥ ಒಂದೇ ಆಗ್ತದೆ. ಋತಾಯ ಜಾತಂ ಅನ್ನೋದು ಯಾವ್ದಾದ್ರು ಉಪನಿಷತ್ತು ಅಥವಾ ಮತ್ತೊಂದು ವೇದ ಭಾಗದಲ್ಲಿ ಇದ್ದಿರಬೇಕು. ನನಗದು ಇನ್ನೂವರೆಗಿಂತ ಗಮನಕ್ಕೆ ಬಂದಿಲ್ಲ. ಬಂದರೆ ಅದನ್ನ ತಿಳಿಸ್ತೇನೆ. ಅನ್ನಂ ಥಂ, ಥ ಅಂದ್ರೆ ಅನ್ನ, ಅದನ್ನ ಶ್ರುತಿಯಲ್ಲೇ ಹೇಳಿದ್ದಾರೆ. ಅದರಿಂದ ಅತಿಥಿ ಅಂದ್ರೆ ಬಹು ಅನ್ನ ಭುಕ್ ಅಂತ ಹೀಗರ್ಥ. ಮತ್ತು ಅಗ್ನಿರ್ದೇವಾನ ಮುಖಂಚ, ಅಗ್ನಿ ಅನ್ನೋದು ದೇವತೆಗಳ ಮುಖ ಅಂತ ಹೀಗೆ ಶಾಸ್ತ್ರದಲ್ಲಿರೋದ್ರಿಂದ ದೇವತೆಗಳು ಅಗ್ನಿಯನ್ನ ತಮ್ಮ ಮುಖವನ್ನಾಗಿ ಮಾಡಿಕೊಂಡ್ರು ಅಂತ ಅದರ ಒಟ್ಟು ತಾತ್ಪರ್ಯ ಆಗ್ತದೆ. ವೈಶ್ವಾನರೇ ತದ್ಹುತಂ ಭವತಿ ಇತಿ ವಾಕ್ಯಾರ್ಥ. ಯದ್ಯದ್ ಭಕ್ತಂ, ಏನೇನು ಅನ್ನ ತಿನ್ನಲ್ಪಡ್ತದೆ ಅದೆಲ್ಲವೂ ಕೂಡ ವೈಶ್ವಾನರನಿಗೆ ಕೊಟ್ಟಂತೆ ಆಗ್ತದೆ. ಅದು ಛಾಂದೋಗ್ಯ ಉಪನಿಷತ್ತಿನ ಮಾತು. ಒಂದು ಸಣ್ಣ ಸಣ್ಣ ಶಬ್ದಗಳಿಗೆ ಕೆಲವಕ್ಕೆ ಅರ್ಥ ಸ್ಪಷ್ಟಪಡಿಸ್ತಾ ಇದ್ದಾರೆ ಜಯತೀರ್ಥರು. ಏವಂಬಿತು ಯದ್ಯಪಿ ಚಾಂಡಾಲಾಯ ಉಚ್ಚಿಷ್ಟಂ ಪ್ರಯಚ್ಛೇತ್ ಆತ್ಮನಿ ಹೈವ ಅಸ್ಯ ತದ್ವೈಶ್ವಾನರೇ ಹುತಂ ಸ್ಯಾದಿತಿ ವಾಕ್ಯಾತ್ ಅವಗಂತವ್ಯ. ಹೀಗೆ ತಿಳಿದವನು, ವೈಶ್ವಾನರನನ್ನು ಅಗ್ನಿಯಿಂದ ತಿಳಿದವನು, ಒಂದು ವೇಳೆ ಚಾಂಡಾಲನಿಗೇನಾದರೂ ನೀಚನಿಗೇನಾದರೂ ಉಚ್ಚಿಷ್ಟವನ್ನು ಕೊಟ್ಟನು, ಅದು ವೈಶ್ವಾನರ ಶಬ್ದವಾಚ್ಯನಾದ ಆತ್ಮ ವಿಷ್ಣು ಅವನಿಗೆ ಹೋಮ ಮಾಡಿದಂತೆ ಆಗ್ತದೆ. ಇದಿಷ್ಟು ಆ ವಾಕ್ಯದಿಂದ ನಮಗೆ ತಿಳಿದು ಬರುವಂತ ಅರ್ಥ. ಭಕ್ತ ಅಂದ್ರೆ ಅನ್ನ. ಮುಂದೆ ಪರಿಹಾರ ಸೂತ್ರಾಂಶಂ ವ್ಯಾಚಷ್ಟೆ. ಇದಕ್ಕೆ ಒಟ್ಟಾರೆ ಪರಿಹಾರವನ್ನು ಹೇಳುವ ಸೂತ್ರ ಏನಿದೆ, ಈಗ ಸೂತ್ರದಲ್ಲೇ 2 ಭಾಗ ಇದ್ದುದನ್ನು ನಾವು ಗಮನಿಸಿದ್ವಿ. ಒಂದು ಆಕ್ಷೇಪ್ಯಾಂಶ, ಆಕ್ಷೇಪಾಂಶಂ ತಾವದ್ ವ್ಯಾಚಷ್ಟೆ ಅಂತ ತತ್ವಪ್ರಕಾಶಿಕ ಪ್ರಾರಂಭ ಕಂಡಿತ್ತು. ಅಲ್ಲಿ ಆಕ್ಷೇಪದ ಅಂಶ ಅಂದ್ರೆ ಸೂತ್ರದಲ್ಲೇ ಒಂದಿಷ್ಟು ಪ್ರಶ್ನನೂ ಇರ್ತದೆ, ಹಾಗೆ ಒಂದಿಷ್ಟು ಮುಂದೆ ಉತ್ತರನೂ ಇರ್ತದೆ. ಮೊದಲು ಆಕ್ಷೇಪವನ್ನು ಅಂದ್ರೆ ಪೂರ್ವ ಪಕ್ಷವನ್ನ ವಿವರಿಸುವಂತಹ ಸೂತ್ರವನ್ನ ಹೇಳಿದ. ಅದಾದ್ಮೇಲೆ ನ ಇತಿ ಚೇನ್ನ ಅಂತ ಮುಂದೇನಿದೆಯಲ್ಲ, ಶಬ್ದಾದಿಭ್ಯ ಅಂತ ಪ್ರತಿಷ್ಠಾನ ನ, ಇದಿಷ್ಟು ಪೂರ್ವ ಪಕ್ಷ. ಅದರಿಂದ ವಿಷ್ಣು ವೈಶ್ವಾನ ಶಬ್ದವಾಚ್ಯ ಅಲ್ಲ ಅಂತ. ಇತಿ ಚೇನ್ನ ಅದು ಸರಿಯಲ್ಲ. ಮೊದಲು 2ನೇ ನ ಅನ್ನೋದು ಪರಿಹಾರವನ್ನು ಹೇಳುವ ಸೂತ್ರ. ಉಭಯತ್ರ ಶಬ್ದಾದಿ ಸಾಮ್ಯಾತ್ ವೈಶ್ವಾನರಸ್ಯ ವಿಷ್ಣುತ್ವ ನಿಶ್ಚಯ ಅಯೋಗ ಇತಿ ನಯುಕ್ತಂ. ನೀವು ಪೂರ್ವ ಪಕ್ಷದವರು ಪ್ರಶ್ನೆ ಏನ್ ಮಾಡಿದ್ರಿ, ಉಭಯತ್ರ ಈ 2 ಕಡೆ ಅಗ್ನಿಯೇ ವಿಷ್ಣು ಅಂತ ಹೇಳಲಿಕ್ಕೂ, ಹಾಗೆ ವಿಷ್ಣುವೇ ಅಗ್ನಿಯೇ ವೈಶ್ವಾನರ ಅಂತ ಹೇಳಲಿಕ್ಕೂ, ವಿಷ್ಣುವೇ ವೈಶ್ವಾನರ ಅಂತ ಹೇಳಲಿಕ್ಕೂ 2ಕ್ಕೂ ಸಮಾನವಾದ ಅಂಶಗಳಿವೆ. ಆದ್ರಿಂದ
ಇಲ್ಲಿ ವಿಷ್ಣುತ್ವ ಅನಿಶ್ಚಯ, ವಿಷ್ಣುತ್ವ ನಿಶ್ಚಯ ಅಯೋಗ, ವಿಷ್ಣುವೇ ಅಂತ ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ. ವೈಶ್ವಾನರಸ್ಯ ವಿಷ್ಣುತ್ವ ನಿಶ್ಚಯ ಅಯೋಗ, ವೈಶ್ವಾನರ ಶಬ್ದವಾಚ್ಯನಾದವನು ವಿಷ್ಣುವೇ ಆಗ್ತಾನೆ ಅಂತ ತೀರ್ಮಾನ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅಯೋಗ ಅಂತ ಪ್ರಶ್ನೆ ಇತ್ತು ನಿಮ್ಮದು. ಅದೇ ಸೂತ್ರದಲ್ಲಿ ಇತಿ ಚೇನ್ನ ಅಂತಿದೆಯಲ್ಲ, ಶಬ್ದಾದಿಭ್ಯ ಅಂತ ಪ್ರತಿಷ್ಠಾನಾತ್ ನ ಅಂತ, ನ ಅನ್ನುವುದೇ ಅಯೋಗ. ವಿಷ್ಣುವನ್ನೇ ನೀವು ಈ ಶಬ್ದವಾಚ್ಯ ಅಂತ ಹೇಳುವುದು ಸರಿಯಲ್ಲ ಅಂತೇನು ಪ್ರಶ್ನೆ ಮಾಡಿದ್ರೆ ಅದು ಸರಿಯಲ್ಲ ಅಂತ ಮುಂದೆ ಪ್ರಶ್ನೆ. ಇತಿ ನ ಯುಕ್ತಂ, ಎರಡನೇ ನ ಅದು. ಯಾಕೆಂದ್ರೆ ಉಭಯತ್ರ ಶಬ್ದಾದಿ ಸಾಮ್ಯೇಪಿ, ಎರಡೂ ಕಡೆ ಸಮಾನತೆ ಇರಬಹುದು, ಲಿಂಗ ಇತ್ಯಾದಿಗಳ ಸಮಾನತೆ ಇರಬಹುದು. ಆದರೆ ವಿಷ್ಣುವನ್ನೇ ಇಲ್ಲಿ ವೈಶ್ವಾನರ ಶಬ್ದ ಅಂತ ಹೇಳಿಕಬೇಕಾದ ಬೇರೆ ಕೆಲವು ನಾಮಗಳಿವೆ, ಅದಕ್ಕೆ ಬೇರೆ ಕೆಲವು ಅನುಕೂಲಗಳಿವೆ. ಅದೇನು ಅಂದರೆ ಸಾವಕಾಶತ್ವ ನಿರವಕಾಶತ್ವ ಬಲಾತ್ ನಿಶ್ಚಯೋಪಪತ್ತೇ, ಯಾವುದು ಸಾವಕಾಶ ಯಾವುದು ನಿರವಕಾಶ ಅನ್ನೋದ್ರಲ್ಲಿ ಗಮನಿಸಿ ಅದನ್ನು ನಾವು ತೀರ್ಮಾನ ಮಾಡಬೇಕಾಗ್ತದೆ ಅಂತ ಹೀಗಾದ್ರೆ ತಾತ್ಪರ್ಯ. ಸಾವಕಾಶತ್ವ ನಿರವಕಾಶತ್ವ ಬಲಾತ್ ನಿಶ್ಚಯ ಉಪಪತ್ತೇ, ನೀವು ತೋರಿಸಿದ ಲಿಂಗಗಳು ನಿಮಗಿರುವ ಕಾರಣಗಳೆಲ್ಲವೂ ಸಾವಕಾಶ, ಅದನ್ನು ವಿಷ್ಣುವಲ್ಲೂ ನಾವು ಹೊಂದಿಸಬಹುದು. ಆದರೆ ನಾವು ತೋರಿಸುವ ಕಾರಣಗಳು ನಮಗಿರುವ ಅನುಕೂಲಗಳು ನಿರವಕಾಶ ಆಗಿವೆ, ಅವನ್ನು ನೀವು ಅಗ್ನಿಯಲ್ಲಿ ಹೊಂದಿಸ್ಲಿಕ್ಕೆ ಬರೋದಿಲ್ಲ. ಆದ್ರಿಂದ ಎರಡೂ ಸಮಾನವಾಗಿದೆ, ಅದನ್ನೇನು ವ್ಯತ್ಯಾಸ ಇಲ್ಲ ಅಂತ ನೀವು ಆಕ್ಷೇಪ ಮಾಡುವಂತಿಲ್ಲ. ನಮಗೆ ಅನುಕೂಲಗಳು ಹೆಚ್ಚಿವೆ ಅಂತ ನಮ್ಮ ತಾತ್ಪರ್ಯ. ತತ್ರ ಯದಗ್ನಿನಾಮ ಲಿಂಗಂ ಕರ್ಮ ಚ ವೈಶ್ವಾನರೇ ಶೂಯತೆ ತದ್ವಿಷ್ಣು ಸಾವಕಾಶಂ. ಈಗ ನಿಮಗಿರುವ ಅನುಕೂಲಗಳೇನು? ಅಗ್ನಿ ಎಂಬ ಹೆಸರು, ವೈಶ್ವಾನರ ಎಂಬ ಶಬ್ದದ ಜೊತೆಗೆ ಅಗ್ನಿ ಎಂಬ ಶಬ್ದ ಇದೆ ಉಪನಿಷತ್ತಿನಲ್ಲಿ ಎಲ್ಲ ಕಡೆನೂ ಕೂಡ, ಅದು ನಿಮಗಿರುವ ಅನುಕೂಲ. ಮತ್ತೆ ಲಿಂಗಂ ಅಂದ್ರೆ ಎಲ್ಲವನ್ನೂ ಸುಟ್ಟು ಬೂದಿ ಮಾಡುವಿಕೆ ಅನ್ನುವಂಥ ಲಿಂಗ. ಹಾಗೆ ಕರ್ಮ, ಅವನು ಮಾಡುವಂಥ ಕ್ರಿಯೆ, ಅನ್ನಾಹಾರ್ಯ ಪಚನ ಇತ್ಯಾದಿ ಕೆಲವು ಕ್ರಿಯೆಗಳು ಬಂದಿವೆ. ಈ ಎಲ್ಲ ಕ್ರಿಯೆಗಳು, ಲಿಂಗವು ಕರ್ಮ ಎಲ್ಲವೂ ಕೂಡ ನಾವು ವಿಷ್ಣುವಿನಲ್ಲಿ ಹೊಂದಿಸಬಹುದು. ಆದ್ರಿಂದ ಅವು ಸಾವಕಾಶ ಅಂತ ಅರ್ಥ. ವೈಶ್ವಾನರ ಯತ್ ಶ್ರೂಯತೆ, ವೈಶ್ವಾನರನಿಗೆ ಏನೊಂದು ಅಗ್ನಿ ಎಂಬ ಹೆಸರು, ಒಂದು ಲಿಂಗ, ಒಂದು ಕರ್ಮ, ಕರ್ಮ ಅಂದ್ರೆ ಕ್ರಿಯೆ ಮತ್ತು ಲಿಂಗ ಇವೆಲ್ಲ ಕೇಳಿ ಬರ್ತಿದೆಯಲ್ಲ, ತದ್ ವಿಷ್ಣು ಸಾವಕಾಶಂ, ಅದೆಲ್ಲವನ್ನು ವಿಷ್ಣುವಿನಿಂದ ಹೊಂದಿಸಬಹುದು. ಅಥಃ ಇಮಂ ಆತ್ಮಾನಂ ಇತಿ ಅಗ್ನ್ಯಾದಿ ನಾಮ ಲಿಂಗ ಕರ್ಮತ್ವೇನ ವಿಷ್ಣೋ ಉಪಾಸನ ಉಪದೇಶಾತ್. ಅಥಃ ಇಮಂ ಆತ್ಮಾನಂ, ಈ ವೈಶ್ವಾನರನ್ನು, ಈ ಅಗ್ನಿಯನ್ನು ತಿಳಿಯುವುದು, ಈ ಆತ್ಮನನ್ನು ತಿಳಿಯುವುದು ಅಂತೇನು ಬಂದಿದೆಯಲ್ಲ, ಅಲ್ಲಿ ಆತ್ಮಶಬ್ದ ಬಂದಿದೆ. ಆತ್ಮಶಬ್ದ ಬಂದಿರೋದ್ರಿಂದ ಇತಿ ಅಗ್ನ್ಯಾದಿ ನಾಮ, ಅಗ್ನಿ ಮೊದಲಾದ ಹೆಸರುಗಳು ಅವಂದೇ, ಮತ್ತೆ ಆ ಲಿಂಗಗಳು ಅವಂದೇ, ಕರ್ಮಗಳು ಅವಂದೇ. ಹೀಗೆ ವಿಷ್ಣುವಿಗೆ ಅದನ್ನೆಲ್ಲವನ್ನು ಉಪಾಸನೆ ಮಾಡಬೇಕು. ವಿಷ್ಣುವಿನ ಉಪಾಸನೆ ಮಾಡುವಾಗ ಇದನ್ನೆಲ್ಲವನ್ನು ನಾವು ಮನಸ್ಸಿನಲ್ಲಿ ಕಾಣಬೇಕು ಅಂತ ಈ ದೃಷ್ಟಿಯಿಂದ ಉಪದೇಶ ಮಾಡಿದ್ದಾರೆ. ಈ ಸರಿ ಉಪದೇಶ ಮಾಡಿರೋದ್ರಿಂದ ನೀವು ಆ ಅಗ್ನಿ ಎಂಬ ಹೆಸರು, ಯಾವುದೋ ಒಂದು ಲಿಂಗ, ಯಾವುದೋ ಒಂದು ಕರ್ಮವನ್ನು ಇಟ್ಟುಕೊಂಡು ಅಗ್ನಿಯೇ ಇಲ್ಲಿ ವಾಚ್ಯನಾಗಬೇಕು ಅಂತ ಆಗ್ರಹ ಮಾಡುವಂತಿಲ್ಲ ಅಂತ ಅಭಿಪ್ರಾಯ. ಆದರೆ ನಾವು ಆತ್ಮಶಬ್ದವನ್ನು ಹೇಳಿದ್ದೇವೆ. ಆತ್ಮಶಬ್ದ ಮಾತ್ರ ವಿಷ್ಣುವನ್ನು ಬಿಟ್ಟು ಬೇರೆ ಯಾರನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಹೇಳುವ ಕಾರಣಗಳನ್ನೆಲ್ಲ ನಾವು ವಿಷ್ಣುವಿಗೆ ಹೊಂದಿಸಬಹುದು, ಆದರೆ ನಾವು ತೋರಿಸಿರುವ ಆತ್ಮಶಬ್ದ ಅಗ್ನಿಗೆ ಹೊಂದೋದು ಸಾಧ್ಯ ಇಲ್ಲ. ಆದರೆ ಆತ್ಮಶಬ್ದಕ್ಕೆ ಮಾತ್ರ ಎಲ್ಲಿಯೂ ಕೂಡ ಅವಕಾಶ ಇಲ್ಲ. ಅತಃ ನಿರವಕಾಶೇನ ಸಾವಕಾಶ ಬಾಧೋಪತ್ತೇ, ನಾವು ತೋರಿಸುವ ಕಾರಣಗಳೆಲ್ಲವೂ ನಿರವಕಾಶ, ಅದಕ್ಕೆ ವಿಷ್ಣುವನ್ನು ಬಿಟ್ಟು ಬೇರೆ ಕಡೆ ಹೊಂದಿಸಲಿಕ್ಕೆ ಸಾಧ್ಯ ಇಲ್ಲ. ನೀವೇನು ತೋರಿಸಿದ್ದೀರಿ ಅವೆಲ್ಲವೂ ಕೂಡ ಸಾವಕಾಶ. ಆದ್ದರಿಂದ ನಿರವಕಾಶದಿಂದ ಸಾವಕಾಶವಾದ ಪ್ರಮಾಣಗಳಿಗೆ ಬಾಧವನ್ನು ಹೇಳುವ ಸಾಧ್ಯ ಇದೆ. ಆದ್ದರಿಂದ ವೈಶ್ವಾನರಸ್ಯ ವಿಷ್ಣುತ್ವ ನಿಶ್ಚಯ ಯುಜ್ಯತೆ, ವೈಶ್ವಾನರ ಅಂದರೆ ವಿಷ್ಣುವೇ ಎಂಬ ನಿರ್ಣಯವನ್ನು ನಾವು ಮಾಡಿದ್ದು ಸರಿಯಾಗಿದೆ ಭಾವ. ಇಲ್ಲಿ ಅವರೊಂದು ಪ್ರಶ್ನೆ ಮಾಡ್ತಾರೆ. ಈ ಕೆಲವು ಕಡೆ ಯೋಷಿತಂ ಅಗ್ನಿಂ ಧ್ಯಾಯೀತ ಅಂತ ಹೀಗೆ ಬಂದಿರ್ತದೆ. ಇದು ವೇದಗಳಲ್ಲೂ ಇದೆ ಮತ್ತು ಕೆಲವು ಕಡೆ ಬೇರೆ ಕಡೆನೂ ಬಂದಿದೆ.
ಸ್ತ್ರೀ ಅಂದ್ರೆ ಅಗ್ನಿ ಎಂಬುದಾಗಿ ಭಾವಿಸಬೇಕು ಅಂತ ಅದರ ತಾತ್ಪರ್ಯ. ಈಗ ನೀವೇನು ಹೇಳ್ತಿದ್ದೀರಿ? ವಿಷ್ಣುವನ್ನೇ ಅಗ್ನಿ, ವೈಶ್ವಾನರ ಇತ್ಯಾದಿ ಶಬ್ದಗಳಿಂದ, ಪಾಚಕತ್ವ ಇತ್ಯಾದಿ ಲಿಂಗಗಳಿಂದ, ಕ್ರಿಯೆಗಳ ಮೂಲಕ ಎಲ್ಲ ದೃಷ್ಟಿಯಿಂದಲೂ ವಿಷ್ಣುವನ್ನೇ ಉಪಾಸನೆ ಮಾಡಬೇಕು ಅಂತ ಹೇಳಿದ್ರಿ. ಆದರೆ ಉಪಾಸನೆ ಮಾಡುವುದು ಅಥವಾ ಹಾಗೆ ಭಾವಿಸುವುದು ಏನಿದೆಯಲ್ಲ, ಅದನ್ನು ಹೇಳಿದ ಮಾತ್ರಕ್ಕೆ ಅದು ಸತ್ಯ ಏನಾಗಬೇಕಾಗಿಲ್ಲ. ಕೆಲವು ಕಡೆ ಅಸತ್ಯವಾದದನ್ನು ಕೂಡ ಹೇಗೆ ಉಪಾಸನೆ ಮಾಡ್ತಿರ್ತಾರೆ. ಉಪಾಸನಾರ್ಥಂ ಉಕ್ತತ್ವಾದೇವ, ಉಪಾಸನೆಗಾಗಿ ಹೇಳಲ್ಪಟ್ಟಿದೆ ಅಂತ ನೀವು ಅಂದ್ರಿ, ಅದು ವಿಷಯ ಸರಿ. ಆದರೆ ಯೋಷಿತಂ ಅಗ್ನಿಂ ಧ್ಯಾಯೀತ ಇತ್ಯಾದಾವಿವ ಅಸತ್ವಂ. ಯೋಷಿತಂ ಅಗ್ನಿಂ ಧ್ಯಾಯೀತ ಅಂತ ಸ್ತ್ರೀ ಅಂದ್ರೆ ಅದನ್ನು ಬೆಂಕಿ ಅಂತ ಭಾವಿಸಬೇಕು ಅಂತ ಬಂದಿದೆ. ಆದರೆ ಭಾವಿಸಬೇಕು ಅಂತ ಬಂದ ಮಾತ್ರಕ್ಕೆ ಅವಳನ್ನು ನಿಜವಾಗ್ಲೂ ಬೆಂಕಿ ಅಂತ ಯಾರು ತಿಳ್ಕೊಂಡ್ಬಿಡ್ತಾರ? ಭಾವಿಸಬೇಕು ಅಂತ ಹೇಳಿರ್ತಾರೆ ಅಷ್ಟೇ. ಆದ್ರಿಂದ ಸ್ತ್ರೀಯಲ್ಲಿ ಅಗ್ನಿತ್ವ ಅನ್ನೋದು ಅಸತ್ತದು, ಅದಿಲ್ಲ, ಅದು ವಾಸ್ತವಿಕ ಅಲ್ಲ. ಅದರಂತೆ ವಿಷ್ಣುವಿನಲ್ಲಿಯೂ ಕೂಡ ವೈಶ್ವಾನರತ್ವ, ಅಗ್ನಿತ್ವ ಇವೆಲ್ಲವೂ ಕೂಡ ಅಸತ್ತ ಆಗಬಹುದಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ. ಆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ಹಾಗೆ ಭಾವಿಸಬಾರ್ದು. ನಚ ಆತರ ಅಸತ್ವಂ ನ, ಅಸತ್ವವಿಲ್ಲ, ಸತ್ವವೇ. ನ ಅವಿದ್ಯಮಾನಂ ಬ್ರುವತೆ ವೇದಾಹ ಧ್ಯಾತುಂ ನ ವೈದಿಕಾಹ ಇತ್ಯಾದಿ ವಚನಾತ್. ಯಾವತ್ತೂ ಕೂಡ ವೇದಗಳಾಗಲಿ, ವೇದಾನುಸಾರಿಯಾದ ಶಾಸ್ತ್ರಗಳಾಗಲಿ ಅವಿದ್ಯಮಾನವಾದ್ದನ್ನ, ವಾಸ್ತವಿಕ ಅಲ್ಲದೇ ಇರುವುದನ್ನ ಯಾರೂ ಹಾಗೆ ವರ್ಣನೆ ಮಾಡೋದಿಲ್ಲ. ಆದ್ರಿಂದ ಈ ನೀವೇನು ದೃಷ್ಟಾಂತ ಕೊಟ್ಟಿದ್ದೀರಿ, ಆ ದೃಷ್ಟಾಂತವೇ ಸರಿಯಲ್ಲ. ಅಲ್ಲಿ ಅವಿದ್ಯಮಾನವಾದನ್ನ ಅಗ್ನಿತ್ವ ಅನ್ನೋದು ಅಲ್ಲಿಲ್ಲ, ಇಲ್ಲದೇ ಇರುವ ಅಗ್ನಿತ್ವವನ್ನು ಹೇಳ್ತಾ ಇದ್ದಾರೆ ಅಂತ ನೀವು ಅಂತೀರಲ್ಲ, ಅಲ್ಲಿ ಅಗ್ನಿ ಅನ್ನೋ ಶಬ್ದಕ್ಕೆ ಅರ್ಥನೇ ಬೇರೆ ಇದೆ, ಅದನ್ನ ಹೇಳ್ತೇವೆ. ಅದರಿಂದ ನೀವು ದೃಷ್ಟಾಂತ ಹೇಳಿದ್ದೇ ಸರಿಯಲ್ಲ ಅಂತ ತಾತ್ಪರ್ಯ. ಹಾಗೆ ಇಲ್ಲೂ ಕೂಡ ಉಪಾಸನೆಗಾಗಿ ಹೇಳಿದ್ದು ಒಂದು ಮಾತ್ರಕ್ಕೆ ಅದು ಅಸತ್ಯ ಆಗಬೇಕಾಗಿಲ್ಲ. ಉಪಾಸನೆಗಾಗಿ ಹೇಳಿದ್ದು ಸತ್ಯವೇ ಆಗಿರ್ತದೆ. ಅಸತ್ಯವಾದನ್ನು ಉಪಾಸನೆ ಮಾಡಿದರೆ ಅದರಿಂದ ಬಾಧಕ ಇದೆ. ಇಲ್ಲಿ ಬಂದಿಲ್ಲ, ಛಾಂದೋಗ್ಯ ಉಪನಿಷತ್ನಲ್ಲಿ ಬಂದಿದೆ, ಅದು ನಂಗೆ ನೆನಪಾಗಿದೆ, ಅದರಿಂದ ಅದನ್ನು ಹೇಳ್ತಿದ್ದೇನೆ. ಅತಾತ್ವಿಕಂ ಅಸತ್ಯಂ ಚ ನೋಪಾಸೀತ ಕದಾಚನ. ಅತಾತ್ವಿಕವಾದನ್ನ, ಅಸತ್ಯವಾದನ್ನ ಯಾವತ್ತೂ ಕೂಡ ಉಪಾಸನೆ ಮಾಡಬಾರದು. ನೋಪಾಸೀತ ಪರಹ ಅನರ್ಥ, ಅದರಿಂದ ದೊಡ್ಡ ಅನರ್ಥ ಅಂತ ಹೀಗೆ ಛಾಂದೋಗ್ಯ ಉಪನಿಷತ್ನಲ್ಲಿ ಒಂದ್ ಕಡೆ ಬಂದಿದೆ. ಆದ್ರಿಂದ ಉಪಾಸನೆಗಾಗಿ ಹೇಳ್ತಾರೆ ಅಂದ್ರೆ ಇದ್ದ ಸಂಗತಿಯನ್ನೇ ಹೇಳಿರ್ತಾರೆ. ಇಲ್ಲದೇ ಇದ್ದ ಸಂಗತಿಯನ್ನು ಉಪಾಸನೆಗಾಗಿ ಯಾರು ಕೂಡ ಹೇಳೋದಿಲ್ಲ. ಅದರಿಂದ ಅದು ಸರಿಯಲ್ಲ. ಯೋಷಿತಂ ಅಗ್ನಿಂ ಧ್ಯಾಯೀತ ಅನ್ನುವಲ್ಲಿ ಆಗಲಿ, ಆ ದೃಷ್ಟಾಂತದಲ್ಲಿ ಆಗಲಿ, ನಮ್ಮ ಈ ಪ್ರಕೃತ ದಾಷ್ಟಾಂತಿಕದಲ್ಲಿ ಆಗಲಿ ಇದ್ದ ಸಂಗತಿಯನ್ನೇ ಭಾವಿಸಬೇಕು. ಭಾವಿಸುವುದು ಅಂದ್ರೆ ಕಲ್ಪಿಸಿಕೊಳ್ಬೇಕು ಅಂತಾನೆ ಅದರ ತಾತ್ಪರ್ಯ. ಅದೇನು ಹಾಗಾದ್ರೆ ಅದಕ್ಕೆ ಅರ್ಥ? ಅಲ್ಲಿ ಏನರ್ಥ, ಇಲ್ಲಿ ಏನರ್ಥ ಅಂದ್ರೆ ಅದು ಟಿಪ್ಪಣಿಗಳಲ್ಲಿ ಬೇರೆ ಬೇರೆ ಕಡೆ ಬಂದಿದೆ. ಒಂದು, ಸ್ತ್ರೀಯನ್ನು ಅಗ್ನಿ ಅಂತ ಭಾವಿಸುವುದು ಯಾಕೆ ಅಂದ್ರೆ ಈ ಅಗ್ನಿ ಎಂಬ ಹೋಮಕುಂಡದಲ್ಲಿರುವಂತಹ ಅಗ್ನಿಯಲ್ಲಿ ಆಹುತಿ ಹಾಕ್ತಾರೆ. ಹಾಗೆ ಸ್ತ್ರೀಯಲ್ಲಿ ಕೂಡ ಆಹುತಿ ಹಾಕ್ತಾರೆ. ಅದು ಈ ಛಾಂದೋಗ್ಯ ಉಪನಿಷತ್ತಿನ 5ನೇ ಅಧ್ಯಾಯದಲ್ಲಿ ಆ ವಿಷಯ ಎಲ್ಲ ಬಂದಿದೆ. ಒಂದು ಶಿಶು ಹುಟ್ಟಬೇಕಾದ್ರೆ ಅದಕ್ಕೆ ಅನೇಕ ಅಗ್ನಿಗಳಿವೆ. ದೇವತೆಗಳು ಆ ಹೋಮವನ್ನೆಲ್ಲ ಮಾಡ್ತಾರೆ ಅಂತ ಬಂದಿದೆ. ಮೊದಲು ಅವನನ್ನು ತಗೊಂಡು ಹೋಗಿ ಮೋಡದಲ್ಲಿ ಹಾಕ್ತಾರೆ. ಮೋಡದಿಂದ ಒಂದು ಸಸ್ಯದಿಂದ ಮತ್ತೆ ಪುರುಷನಿಂದ ಸ್ತ್ರೀಯಲ್ಲಿ ಅಂತ ಹೀಗೆ 3-4 ಹಂತಗಳನ್ನ ಅಲ್ಲಿ ಹೇಳಿದ್ದಾರೆ. ಅದು ಬಹಳ ಪ್ರಸಿದ್ಧವಾದದ್ದೇ ಇದೆ. ಅದೆಲ್ಲ ದೇವತೆಗಳು ಮಾಡುವ ಹೋಮ ಅಂತ ಬಂದಿದೆ. ಆದ್ರಿಂದ ಸ್ತ್ರೀಯಲ್ಲಿ ಕೊನೆಯದಾಗಿ ಆ ಶಿಶುವನ್ನ, ಮುಂದೆ ಹುಟ್ಟಬೇಕಾದ ಜೀವವನ್ನ ಪುರುಷನ ಒಂದು ಅಂಶದ ಮೂಲಕ ಹೋಮ ಮಾಡ್ತಾರೆ. ನೇರವಾಗಿ ಬರೋದಿಲ್ಲ. ಆ ಜೀವ ಅನಾದಿಯ ನಿತ್ಯ, ಅದು ಅಪ್ರಾಕೃತವಾದ ಸ್ವರೂಪ. ಅದು ಹುಟ್ಟೋದು ಅಂದ್ರೆ ಭಗವಂತನಂತೆ ಅಪ್ರಾಕೃತವಾದ ಶರೀರದಿಂದ ಏನು ಹುಟ್ಟೋದಿಲ್ಲ. ಅದು ಹುಟ್ಟೋದು ಈ ಭೌತಿಕವಾದ ಮಾಧ್ಯಮದ ಮೂಲಕವೇ. ಆದ್ರಿಂದ ತಂದೆಯ ಒಂದು ಅಂಶ ತಾಯಿಯ ಒಂದು ಅಂಶದ ಜೊತೆಗೆ ಸೇರಿಕೊಂಡಾಗ ಅದರಲ್ಲಿ ಈ ಶಿಶು ಒಳಗೆ ಸೇರಿಕೊಂಡು ಮುಂದುವರಿತದೆ. ಆದ್ರಿಂದ ಯೋಷಿತಂ ಅಗ್ನಿಂ ಧ್ಯಾಯೀತ ಅಂದ್ರೆ ಅವಳು ಒಂದು ಆಹುತಿಯ ಆಧಾನಕ್ಕೆ, ಗರ್ಭಾಧಾನಕ್ಕೆ ಅವಳು ಒಂದು ಯಜ್ಞಕುಂಡದಂತೆ ಅಂತ ಒಂದರ್ಥ. ಇನ್ನೊಂದು,
ಗುರುವರ್ಥ ದೀಪಿಕಾದಲ್ಲಿ ಮತ್ತು ಬೇರೆ ಬೇರೆ ಕಡೆ ಇದೆ. ಅಲ್ಲಿ ಗುರುವರ್ಥ ದೀಪಿಕಾದಲ್ಲಿ ಬಂದಿದ್ದನ್ನ ಹೇಳ್ತೇನೆ ನೋಡಿ. 855ನೇ ಪುಟದಲ್ಲಿ ಗುರುವರ್ಥ ದೀಪಿಕಾದಲ್ಲಿ ವಾದಿರಾಜ ಸ್ವಾಮಿ ಟಿಪ್ಪಣಿಯಲ್ಲಿ 5ನೇ ವಾಕ್ಯ ಇದೆ. ನ ಅವಿದ್ಯಮಾನಂ ಬ್ರುವತೆ ವೇದ ವೈದಿಕಾಹ. ಅವಿದ್ಯಮಾನವಾದನ್ನು ವೇದಗಳಾಗಲಿ ವೈದಿಕ ಶಾಸ್ತ್ರಗಳಾಗಲಿ ಎಲ್ಲಿ ಉಪದೇಶ ಮಾಡೋದಿಲ್ಲ ಅಂತ ಬಂದಿದೆಯಲ್ಲ, ಆ ಒಂದು ಗೈಡ್ಲೈನ್ ನಾವು ಇಟ್ಕೊಂಡು, ಆ ಒಂದು ಸ್ಟ್ಯಾಂಡರ್ಡ್ ಇಟ್ಕೊಂಡು ಎಲ್ಲಾ ಕಡೆ ಅರ್ಥ ಹೊಂದಿಸ್ಬೇಕು. ಅದು ಹೇಗೆ ಅಂದ್ರೆ, ಈ ಈ ನಾವಿದ್ಯಮಾನಂ ಬ್ರುವತಿ ಇತಿ ವಾಕ್ಯಸ್ಯ, ಈ ವಾಕ್ಯಕ್ಕೆ ಅವಿರುದ್ಧವಾದ ಅರ್ಥವನ್ನು ಕಲ್ಪನೆ ಮಾಡಬೇಕು. ಅದು ಹೇಗೆ ಅಂದ್ರೆ, ಸ್ತ್ರೀ ಅಗ್ನಿ ಯಾಕೆಂದ್ರೆ ಕುಪಿತಾಯ ಪತಿವ್ರತಾಯ ಕುಲದಾಹಕತ್ವೇನ. ಒಬ್ಳು ಪತಿವ್ರತೆಗೆ ಏನಾದರೂ ಅಪಚಾರ ಆದ್ರೆ, ಅವಳಿಗೆ ತೊಂದರೆ ಕೊಟ್ರೆ, ಅವಳು ಕೋಪ ಬಂದ್ರೆ ಅವಳು ಇಡೀ ಕುಲವನ್ನೇ ನಾಶ ಮಾಡಿಬಿಡ್ತಾಳೆ ಅಂತ ಹೀಗೆ ಮಾತು ಕೇಳಿ ಬರ್ತದೆ. ಇದು ಒಂದು ಕಾರಣ. ಈ 2ನೇ ಕಾರಣ. ಮೊದಲನೇ ಕಾರಣ ಅದರ ಆಹುತಿಗೆ ಅವಳು ಆಧಾರಭೂತಳಾದು ಅಗ್ನಿಕುಂಡದಂತೆ ಇರುವವಳು ಅಂತ ಮೊದಲನೇದ್ದು. ಇನ್ನೊಂದು, ಅವಳು ಕುಪಿತಳಾದ್ರೆ ಕುಲದಾಹಕಳಾಗ್ತಾಳೆ ಅಂತ. ಇದನ್ನು ನೀವು ಎಲ್ಲಾದ್ರೂ ಕೇಳಿರ್ತೀರಿ. ಕೆಲವು ಸರಿ ಜ್ಯೋತಿಷಿಗಳು ಹೇಳಿರ್ತಾರೆ, ಯಾವುದೋ ಸ್ತ್ರೀ ಶಾಪ ಇದೆ, ಅವಳು ಸಂಕಟಪಟ್ಟಿದ್ದಾಳೆ, ಸಂಕಟಪಟ್ಟು ಮರಣ ಹೊಂದಿದ್ದಾಳೆ, ಅದು ನಿಮಗೆ ತೊಂದರೆ ಕೊಡ್ತದೆ ಮುಂದೆ ಅಂತ. ಅದು ವಿವಾಹ, ಸಂತಾನ, ವಿದ್ಯೆ ಎಲ್ಲದಕ್ಕೂ ಕೂಡ ಬಾಧಕ ಆಗ್ತದೆ. ಹೀಗೆ ಗುರುವರ್ಥ ದೀಪಿಕಾದಲ್ಲಿ ಬಂದಿದ್ರೆ ಇದನ್ನು ತಗೊಳ್ಬೇಕು. ಮತ್ತೆ ಅವಳನ್ನ ಅಗ್ನಿ ಅಂತ ಭಾವಿಸಲಿಕ್ಕೆ ಇನ್ನೊಂದು ಕಾರಣ ಇದೆ. ಇದು ಸಾಮಾನ್ಯವಾದಂತಹ ಎಲ್ಲಾ ಕಡೆ ಬಂದಿರುವಂತಹ ಒಂದು ಕಾರಣ ಇದೆ. ಅದನ್ನ ಈ ಭಾವ ದೀಪ ಇತ್ಯಾದಿಗಳಲ್ಲಿ ಸ್ಪಷ್ಟವಾಗಿ ಬಂದಿಲ್ಲ. ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ 860ನೇ ಪುಟದಲ್ಲಿ ಒಂದು ಶ್ಲೋಕ ಹೇಳಿದ್ದಾರೆ. ಆ ಶ್ಲೋಕ ಒಂದು ಸ್ವಲ್ಪ ಮಟ್ಟಿಗೆ ಭಾವಬೋಧದಲ್ಲಿಯೂ ಕೂಡ 856ನೇ ಪುಟದಲ್ಲೂ ಇದೆ. ಅಂಗಾರ ಸದೃಶಿ ನಾರಿ ಘೃತಕುಂಭ ಸಮಃಪುಮಾನ್ ಅಂತ. ಭಾವಬೋಧಕ್ಕನುಸಾರವಾಗಿ ಮೊದಲು ನೋಡಿ, ಆಮೇಲೆ ಅಭಿನವ ಚಂದ್ರಿಕಾದಲ್ಲಿ ಬಂದದನ್ನು ಹೇಳ್ತೇನೆ. ನಾರಿ, ಸ್ತ್ರೀ ಏನಿದ್ದಾಳೆ ಅವಳು ಅಂಗಾರಕ್ಕೆ ಸದೃಶಿ. ಅಂಗಾರ ಅಂದ್ರೆ ಕೆಂಡ ಅಂತ ಅರ್ಥ. ಅಂಗಾರ ಅಂದ್ರೆ ಆರಿ ಹೋದ ಕೆಂಡ ಅಲ್ಲ. ನಾವೀಗ ಅದನ್ನ ಅರ್ಥದಲ್ಲಿ ವ್ಯವಹಾರ ಮಾಡ್ತೇವೆ. ಒಂದು ಇದ್ದಲಿ, ಉರಿಯುವ ಇದ್ದಲು, ಅದರ ಮೇಲೆ ನೀರು ಹಾಕಿದಾಗ ಅದೇನು ಉಳಿತದ ಅದು ಅಂಗಾರ. ಆ ಅಂಗಾರವನ್ನು ಹಚ್ಕೊಳ್ಳೋದು ಅಂತ ನಾವು ಅಂತೀವಿ. ವಸ್ತುತಃ ಅಂಗಾರ ಅನ್ನೋ ಶಬ್ದಕ್ಕೆ ಆರಿ ಹೋದ ಕಟ್ಟಿಗೆ ಅಥವಾ ಇದ್ದಲು, ತುಣುಕು ಅಂತ ಅರ್ಥ ಅಲ್ಲ. ಒಟ್ಟು ಅಗ್ನಿಗೆ ಆಧಾರವಾದಂತಹ ಒಂದು ತುಂಡು ಅಂತ ಇಷ್ಟಾರ್ಥ ಅದಕ್ಕೆ. ಅದರಿಂದ ಅಂಗಾರವರ್ಣಂ ಅಂತ ಪರಶುರಾಮನನ್ನ ಧ್ಯಾನ ಶ್ಲೋಕದಲ್ಲಿ ಹೇಳ್ತಾರೆ. ಬೆಂಕಿಯಂತೆ ಹೊಳೆಯುವ ಬಣ್ಣವುಳ್ಳವನು ಅಂತ. ಆದ್ರಿಂದ ಸ್ತ್ರೀ ಅನ್ನೋದು ಬೆಂಕಿ ಇದ್ದಂತೆ, ಪುರುಷ ತುಪ್ಪದ ಕೊಡ ಇದ್ದಂತೆ. ತಪ್ತಾಂಗಾರ ಸಮಾನಾರಿ ಘೃತಕುಂಭ ಸಮಃಪುಮಾನ್ ಅಂತ ಮತ್ತೊಂದು ಶ್ಲೋಕನೂ ಕೂಡ ಇದೆ. ತಪ್ತ ಅಂಗಾರ, ನಿಗಿ ನಿಗಿಯು ಹೊಳೆಯುವ ಉರಿಯುವ ಕೆಂಡ. ಸಂಸರ್ಗೇಣ ವಿಲೀಯತ, ತುಪ್ಪದ ಕೊಡದಂತೆ ಈ ಪುರುಷ. ಕೇವಲ ಸಂಸರ್ಗದಿಂದಲೂ ಇವನು ಕರಗಿ ಹೋಗಿಬಿಡ್ತಾನೆ. ತಸ್ಮಾತ್ ತಾಂ ಪರಿವರ್ಜಯೇತ್, ಆದ್ರಿಂದ ಅವಳಿಂದ ದೂರ ಇರಬೇಕು ಅಂತ. ಅದೇ ಥರದ ಶ್ಲೋಕ ಘೃತಕುಂಭ ಸಮಾನಾರಿ ತಪ್ತಾಂಗಾರ ಸಮಃಪುಮಾನ್ ಅಂತ ವ್ಯತಿರಿಕ್ತವಾಗಿಯೂ ಕೂಡ ಇದೆ. ತಪ್ತಾಂಗ ಕೆಂಡದಂತೆ ಇರುವವನು ಪುರುಷ, ತುಪ್ಪದ ಕೊಡದಂತೆ ಇರುವವಳು ಸ್ತ್ರೀ ಅಂತ ಹಾಗೇನೂ ಶ್ಲೋಕ ಇದೆ. ಇದನ್ನೆಲ್ಲ ಬೇರೆ ಬೇರೆ ಕಡೆ ನಾನು ನೋಡಿದ್ದೇನೆ. ಅಂತೂ ಅವರಿಬ್ಬರಲ್ಲಿ ಒಂದು ಸೇಫ್ ಡಿಸ್ಟೆನ್ಸ್ ಇರಬೇಕು ಅಂತ ಅನ್ನೋದು ಅದರ ತಾತ್ಪರ್ಯ. 860ನೇ ಪುಟದಲ್ಲಿ ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ ವಾಕ್ಯಾಂತರಸ್ಯೇತಿ ಅಂತ ಹೀಗೊಂದು ಮಾತು ಬಂದಿದೆ. ಅಲ್ಲಿ ಸ್ವಲ್ಪ ಏನೋ ವಾಕ್ಯದ ದೋಷ ಇದ್ದಂತಿದೆ, ನಾನು ಅಂತ ಹೀಗೆಲ್ಲ. ಅದೇನೇ ಇರಲಿ, ಅಗ್ನಿಸ್ತು ಪ್ರಮದಾನಾಮ ಘೃತಕುಂಭ ಸಮಃಪುಮಾನ್ ಸುತಾಮಪಿ ರಹೋ ಜಹ್ಯಾತ್ ಅನ್ಯದ ಯಾವದರ್ಥಕೃತ ಅಂತ. ಇದು ಭಾಗವತದ ಶ್ಲೋಕ. ಅಗ್ನಿಸ್ತು ಪ್ರಮದಾನಾಮ ಅಂತಿದೆಯೋ ಅಥವಾ ನನ್ವಗ್ನಿ ಪ್ರಮದಾನಾಮ ಅಂತ ಇದ್ದಿರ್ಬೇಕು ಆ ಶ್ಲೋಕ. ಅದು 7ನೇ ಸ್ಕಂದದಲ್ಲಿ 12ನೇ ಅಧ್ಯಾಯದ 9ನೇ ಶ್ಲೋಕ. ಇದು ದಕ್ಷಿಣ ಭಾರತದ ಪಾಠಕ್ಕನುಸಾರವಾಗಿ ನಾನು ಹೇಳ್ತಿಲ್ಲ, ಉತ್ತರ ಭಾರತದ ಪಾಠಕ್ಕನುಸಾರವಾಗಿ. ಅದೇನೇ ಇಲ್ಲ, ಸ್ವಲ್ಪ ಅಲ್ಲೇ ಹಿಂದೆ ಮುಂದೆ ಇರ್ತದೆ. ಯುಧಿಷ್ಠಿರನಿಗೆ ನಾರದರು ಉಪದೇಶ ಮಾಡಿದ ಭಾಗ ಇದೆಲ್ಲ ಅಂತ ಎಷ್ಟು ಒಂದು ಅಂದಾಜು. ಮತ್ತೊಂದ್ಸರಿ ಅದನ್ನು ನೋಡಿ ಹೇಳ್ತೇನೆ. ಈ
ಪ್ರಮದ ಅನ್ನೋ ಸ್ತ್ರೀ ಏನಿದ್ದಾಳೆ ಅವಳು ಅಗ್ನಿಯಂತೆ, ಪುರುಷ ಘೃತ ಕುಂಭ ಸಮಹ ಅರ್ಥ ಗೊತ್ತಿದ್ದೇ ಇದೆ. ಆದ್ರಿಂದ ರಹಹ ಅಂದ್ರೆ ರಹಸ್ಯ ಅಂತ ಅರ್ಥ ಅಲ್ಲ, ಏಕಾಂತ ಪ್ರದೇಶದಲ್ಲಿ ಇಬ್ಬರೇ ಇದ್ದಾಗ ಮಗಳನ್ನೂ ಕೂಡ ಸಮೀಪದಲ್ಲಿ ಇಟ್ಕೊಳ್ಬಾರ್ದು. ಸುತಾಂಪ ರಖೋ ಜಹ್ಯಾತ್, ಅವಳಿಂದ ದೂರ ಇರಬೇಕು. ಒಂದು ವೇಳೆ ಏನಾದ್ರು ಕೆಲಸ ಅಂತೂ ಇದ್ದೇ ಇರ್ತದೆ. ನಾವು ಸಂಸಾರದಲ್ಲಿದ್ದೇವೆ, ಸಮಾಜದಲ್ಲಿದ್ದೇವೆ, ಮನೆಯಲ್ಲಿದ್ದೇವೆ ಅಂದಮೇಲೆ ಮಗಳು, ತಾಯಿ, ಸಹೋದರಿ ಇತ್ಯಾದಿಗಳ ಜೊತೆಗೆ ಏನಾದರೂ ಕೆಲಸ ಇದ್ದೇ ಇರ್ತದೆ. ಆವಾಗ ಅನ್ಯದ ಯಾವದರ್ಥಕ್ಕೆ ಅವಳನ್ನು ಪೂರಾ ದೂರ ಇಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಎಷ್ಟು ಕೆಲಸ ಇದೆಯೋ ಆ ಕೆಲಸಕ್ಕೆ ಸೀಮಿತವಾಗಿ ಸಂಪರ್ಕ ಇರಬೇಕಷ್ಟೇ. ಅಷ್ಟೇ ಮಾತು, ಅಷ್ಟೇ ಕಥೆ. ಒಂದು ಹೆಜ್ಜೆ ಹಿಂದು ಮುಂದಾದರೂ ಕೂಡ ಅದರಿಂದ ದೊಡ್ಡ ಅನರ್ಥ ಇದೆ. ಅದು ಮಾತು, ಕತೆ ಎಲ್ಲದಕ್ಕೂ ಸಂಬಂಧಪಟ್ಟಂತೂ ತುಂಬಾ ಸೀಮಿತವಾಗಿರಬೇಕು ಅಂತ ಬಂದಿದೆ. ಇನ್ನೊಂದು ಪುರಾಣದಲ್ಲಿ ಎಲ್ಲೋ ಶ್ಲೋಕ ಇದೆ, ಮಾತ್ರ ಸ್ವಸ್ತ್ರ ದುಹಿತ್ರಾವ ನೈಕಶಯ್ಯಾಸನೋ ಭವೇತ್ ಬಲವಾನ್ ಇಂದ್ರಿಯ ಗ್ರಾಮೋ ವಿದ್ವಾಂಸಮಪಿ ಕರ್ಷತೆ ಅಂತ. ಮಾತ್ರ ತಾಯಿ ಜೊತೆಗೆ, ಸ್ವಸ್ತ್ರ ಸಹೋದರಿ ಜೊತೆಗೆ, ಮಗಳ ಜೊತೆಗಾದ್ರೂ ನ ಏಕಶಯ್ಯಾಸನೋ ಭವೇತ್, ಒಂದೇ ಹಾಸಿಗೆಯಲ್ಲಿ ಮಲಗುವುದು ಅಥವಾ ಒಂದು ಆಸನದಲ್ಲಿ ಅಕ್ಕಪಕ್ಕ ಕೂತ್ಕೊಳ್ಳುವುದು ಇದು ಯಾವುದು ಯೋಗ್ಯ ಅಲ್ಲ. ಅದಕ್ಕೊಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಲೇಬೇಕು. ಯಾಕೆಂದ್ರೆ ಇಂದ್ರಿಯ ಗ್ರಾಮ ಬಲವಾನ್, ನಮ್ಮ ಇಂದ್ರಿಯಗಳ ಸಮೂಹ ಅದು ಬಹಳ ಪ್ರಬಲವಾದದ್ದು. ದೊಡ್ಡ ವಿದ್ವಾಂಸನನ್ನು ಕೂಡ ಅದು ಸೆಳೆದು ಬಿಡ್ತದೆ. ಅದರಿಂದ ಎಚ್ಚರಿಕೆಯಿಂದ ಇರಬೇಕು ಅಂತ ಬಂದಿದೆ. ಒಂದು 2 ಲೈನಲ್ಲಿ ಅದಕ್ಕೆ ಸಂಬಂಧಪಟ್ಟ ಕಥೆ ಹೇಳ್ತೇನೆ. ವೇದವ್ಯಾಸರು ಹಾಗೆ ಬರೋದ್ರಂತೆ ಶ್ಲೋಕನ. ಒಬ್ರು ಯಾರೋ ಅವರು ವೇದವ್ಯಾಸರ ಶಿಷ್ಯರೊಬ್ರು ಋಷಿಗಳು, ಏನೀಗ ಇದು ನೀವು ವಿದ್ವಾಂಸರಿಗೆಲ್ಲ ಅವಮಾನ ಮಾಡಿದ್ರಲ್ಲ, ಅಷ್ಟು ಸೂಕ್ಷ್ಮ ಅವ್ರ ಮನಸ್ಸು ಅಂತ ವೇದವ್ಯಾಸರ ಜೊತೆಗೆ ಅವ್ರು ಯಾರೋ ಅವ್ರ ಋಷಿಗಳೊಬ್ರು ಶಿಷ್ಯರು ತಕರಾರು ಮಾಡಿದ್ರು. ಆಯ್ತು ನೋಡೋಣ ಅಂತ ವೇದವ್ಯಾಸರು ಹೇಳಿದ್ರು. ಮುಂದೆ ಆ ವೇದವ್ಯಾಸರು ಅದನ್ನೊಂದು ಯಾವುದೋ ಪ್ರಸಂಗದಲ್ಲಿ ಆ ಶಿಷ್ಯರಿಗೆ ಮನದಟ್ಟು ಮಾಡಿದರು ಅಂತ ಕೇಳಿ ಬರ್ತದೆ. ವೇದವ್ಯಾಸರೇ ಒಂದ್ಸರಿ ಹೇಳಿದ್ರಂತೆ, ನನಗೆ ತುಂಬಾ ಆಯಾಸ ಆಗಿದೆ, ನನ್ನನ್ನು ಸ್ವಲ್ಪ ಹೆಗಲ ಮೇಲೆ ಹೊತ್ಕೊಂಡು ಹೋಗು, ಅದು ಯಾವುದೋ ಪ್ರದೇಶಕ್ಕೆ ನಾನು ಹೋಗ್ಬೇಕು ಅಂತ. ಮುಂದೆ ಆ ಶಿಷ್ಯ ವೇದವ್ಯಾಸರಿಗೆ ಸೇವಾ ಮಾಡಬೇಕು ಅಂತ ಹೆಗಲ ಮೇಲೆ ಹೊತ್ಕೊಂಡು ಹೋದ. ಮುಂದೆ ಹೋಗ್ತಿದ್ದಂತೆ ಆ ವೇದವ್ಯಾಸ ಒಂದು ಸ್ತ್ರೀರೂಪ ತಾಳಿದಂತೆ. ಸ್ತ್ರೀರೂಪ ತಾಳಿದಾಗ ಈ ಶಿಷ್ಯ ಮೈ ಮರೆತು ಬಿಟ್ಟ. ಅವನ ಮನಸ್ಸು ಚಂಚಲ ಆಯಿತು ಅಂತ ಕೇಳಿ ಬರ್ತದೆ. ನಾನು ವೇದವ್ಯಾಸರನ್ನು ಹೊತ್ತಿದ್ದೇನೆ, ಗುರು ಸೇವಾ ಮಾಡ್ತಿದ್ದೇನೆ ಅನ್ನುವ ಪರಿವೇ ಹೋಯ್ತು. ಮನಸ್ಸು ಚಂಚಲ ಆಗಿದ್ದನ್ನು ನೋಡಿ ವಿದ್ವಾಂಸಮಪಿ ಕರ್ಷತಿ, ವಿದ್ವಾಂಸನನ್ನು ಈ ಇಂದ್ರಿಯ ಸಮೂಹನ ಸೆಳೆದು ಬಿಸಾಕ್ತದೆ, ಅವನನ್ನ ತಪ್ಪು ದಾರಿಗೆ ಅದು ನೂಕಬಹುದು ಅಂತ ನಾನು ಹೇಳಿದ್ ಸರಿ ಇದೆಯಾ, ಈಗ ಮನವರಿಕೆ ಆಯ್ತಾ ಅಂತ ವೇದವ್ಯಾಸರು ಕೇಳಿದ್ರು ಅಂತ ಒಂದು ಕಥಾ ಇದೆ. ಅದರಿಂದ ಈ 3 ಮಾತುಗಳು, ಒಂದು ಅವಳು ತೇಜಸ್ಸಿನ ಆಧಾನಕ್ಕೆ ಅಗ್ನಿಕೊಂಡದಂತೆ ಇದ್ದಾಳೆ, ಇನ್ನೊಂದು ಕುಪಿತಳಾದರೆ ಅವಳಿಗೆ ಅಪಚಾರ ಆದರೆ ಕುಲದಾಹಕಳಾಗ್ತಾಳೆ, ಅಥವಾ ಮತ್ತೆ ಯಾರಿಗಾದ್ರೂ ದಾಹಕಳಾಗ್ತಾಳೆ ಸುತ್ತಮುತ್ತಲಿನ ಪರಿಸರಕ್ಕೆ, ಇನ್ನೊಂದು ಸ್ತ್ರೀ ಪುರುಷರ ನಡುವಿನ ಒಂದು ಸುರಕ್ಷಿತ ಅಂತರ ಇರಬೇಕು, ಅದು ಅವರ ಶೀಲಕ್ಕೆ ತುಂಬಾ ಉಪಯುಕ್ತ ಅಂತ ಇನ್ನೊಂದು ಅರ್ಥ. ಇಷ್ಟೆಲ್ಲ ಅರ್ಥದಲ್ಲಿ ಅಗ್ನಿಸ್ತು ಯೋಷಿತಂ ಅಗ್ನಿಂ ಧ್ಯಾಯೀತ ಅಂತ ಹೇಳಿದ್ದಾರೆ. ಸ್ತ್ರೀಯನ್ನು ಅಗ್ನಿ ಅಂತ ಭಾವಿಸಬೇಕು ಅಂದ್ರೆ ಭಾವಿಸುವುದನ್ನು ಸುಳ್ಳೇನಲ್ಲ, ಅವಳು ಅಗ್ನಿಗೆ ಸದೃಶವಾಗಿರುವುದು ಹೌದು. ಅಗ್ನಿ ಅಂತಲೇ ಭಾವಿಸಬೇಕು ಅಂತ ಅವ್ರೇನು ಹೇಳಿಲ್ಲ, ಅಗ್ನಿ ಸದೃಶಳು ಅಂತ ಅರ್ಥ. ಹಾಗೆ ಇಲ್ಲೂ ಕೂಡ ಭಗವಂತನಿಗೆ ಹೇಳಿರುವ ಗುಣಗಳೇನಿವೆ ಅವೆಲ್ಲ ಸತ್ಯವೇ ಆಗಿದೆ. ಅಗ್ನಿ ಶಬ್ದವಾಚ್ಯತ್ವ, ವೈಚಾರಿಕ ಶಬ್ದವಾಚ್ಯತ್ವ ಇದೆಲ್ಲವೂ ಕೂಡ ಅಲ್ಲಿ ಸತ್ಯವೇ ಆಗಿವೆ. ಆದ್ರಿಂದ ಇದ್ಯಾವುದು ಈ ಥರ ಉಪಾಸನೆಗಾಗಿ ಹೇಳಿದ ಯಾವ ವಿಷಯವೂ ಕೂಡ ಅಸತ್ಯ ಅಲ್ಲ ಅಂತ ಅಭಿಪ್ರಾಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.